ನಮಸ್ಕಾರ ಎಲ್ಲ ನನ್ನ ಕೃಷಿ ಮಿತ್ರರೇ. ನನ್ನ ಹೆಸರು ಮಂಜುನಾಥ್ ಕಂಬ್ರಳ್ಳಿ, IPL ಬಯಾಲಜಿಕಲ್ಸ್ ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಇವತ್ತು ನಾವು ಮೈಸೂರು ಡಿಸ್ಟಿಕ್ಕು ನಂಜನಗೂಡು ತಾಲೂಕಲ್ಲಿ ಒಂದು ಕಲ್ಲಂಗಡಿ ಅಥವಾ ಏನು ವಾಟರ್ ಮೆಲನ್ ಏನಂತೀವಲ್ಲ, ಈ ಒಂದು ಫೀಲ್ಡಿಗೆ ಬಂದಿದ್ದೀವಿ. ಇವತ್ತು ನಾವು ಇಲ್ಲಿ ಫೀಲ್ಡ್ ವಿಸಿಟ್ ಮಾಡಬೇಕಾದ್ರೆ ನಾವು ನೋಡ್ತಾ ಇದ್ವಿ, ವಾಟರ್ ಮೆಲನಲ್ಲಿ ನೀವು ಇಲ್ಲಿ ನೋಡ್ಬೋದು ಆಂಥ್ರಾಕ್ನೋಸ್ ಏನು ಎಲೆ ಚುಕ್ಕೆ ರೋಗಗಳು ಏನು ಬಂದಿರೋದನ್ನು ನೀವು ನೋಡ್ಬೋದು ಇಲ್ಲಿ. ಸೊ ಇದು ನಾರ್ಮಲಾಗಿ ಈ ತಂಪು ವಾತಾವರಣ ಇರೋದರಿಂದ, ಚಳಿ ಜಾಸ್ತಿ ಇರೋದ್ರಿಂದ ಫಂಗಲ್ ಡಿಸೀಸಸ್ ಜಾಸ್ತಿ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಟೈಮಲ್ಲಿ ಇದೇನು ಆಂಥ್ರಾಕ್ನೋಸು ಅತಿಯಾಗಿ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಈ ರೋಗದ ಲಕ್ಷಣಗಳಲ್ಲಿ ಏನಪ್ಪ ಅಂತಂದರೆ, ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಕಂದು ಕಪ್ಪು ಬಣ್ಣದ ಒಂದು ಚುಕ್ಕೆಗಳು, ನಡುವೆ ಬಿಳಿ ಬಣ್ಣದ ಅಥವಾ ಏನು ಒಂದೊಂದು ಸಲ ಯೆಲ್ಲೋ ಕಲರ್ ಆಗಿನೂ ಕೂಡ ಇರುತ್ತೆ. ಈ ಥರ ಚುಕ್ಕೆಗಳು ಈ ಎಲೆ ಮೇಲೆ ಏನು ಬರ್ತವೆ ಕಂಡು ಬರ್ತವೆ. ಇದೇನಾಗುತ್ತೆ ಅಂದರೆ ಎಲೆಗಳು ಈ ಚುಕ್ಕೆಗಳು ಹೋಗ್ತಾ ಏನಾಗುತ್ತೆ ಅಂದರೆ ಚುಕ್ಕೆಗಳು ದೊಡ್ಡದಾಗ್ತವೆ. ಮತ್ತು ಆಮೇಲೆ ಇದು ಎಲೆ ಮೇಲೆ ಈ ಆಂಥ್ರಾಕ್ನೋಸ್ ಬರೀ ಎಲೆ ಮೇಲೆ ಅಷ್ಟೇ ಅಲ್ಲ, ಕಾಯಿಗಳ ಮೇಲೂ ಕೂಡ ಎಫೆಕ್ಟ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಅಂದರೆ ನಾವು ಸರಿಯಾದ ಸಮಯದಲ್ಲಿ ನಾವೇನು ಮಾಡೋದು, ಈ ರೋಗವನ್ನು ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ. ಮುಖ್ಯವಾಗಿ ಈ ಒಂದು ರೋಗವನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕಪ್ಪ ಅಂದರೆ, ಮೊದಲಿಗೆ ಸುಧಾರಿತವಾದಂಥ ಒಂದು ತಳಿಗಳನ್ನ ನಾವೇನು ಮಾಡಬೇಕು, ಆಯ್ಕೆ ಮಾಡ್ಕೋಬೇಕು. ಉತ್ತಮವಾದ ಬೀಜಗಳನ್ನ ಆಯ್ಕೆ ಮಾಡ್ಕೋಬೇಕು. ಮತ್ತು ಆಮೇಲೆ ಏನು ಮಾಡಬೇಕಂದ್ರೆ ಕ್ರಾಪ್ನ ರೊಟೇಷನ್ ಮಾಡ್ತಾ ಇರಬೇಕು. ಪ್ರತಿ ವರ್ಷ ಏನು ಮಾಡಿ, ಈ ವರ್ಷ ಕಲ್ಲಂಗಡಿ ಹಾಕಿದ್ದೀವಿ ಅಂದರೆ ನೆಕ್ಸ್ಟ್ ವರ್ಷವೂ ಕಲ್ಲಂಗಡಿಯನ್ನು ಹಾಕಲೇಬಾರ್ದು. ಸೊ ಈ ರೀತಿ ಒಂದು ಕಲ್ಚರಲ್ ಪ್ರಾಕ್ಟೀಸ್ ಮಾಡೋದರಿಂದ ನಾವೇನು ಮಾಡ್ಬೋದು, ಈ ರೀತಿಯಾದಂಥ ರೋಗಗಳನ್ನ ನಾವೇನು ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಅದೇ ರೀತಿ ನಾವು ಕೆಮಿಕಲಿಂದ ಕಂಟ್ರೋಲ್ ಮಾಡ್ತೀವಿ ಅಂದರೆ ಮ್ಯಾಂಕೋಜಬ್ ಆಗಲಿ, ಕಾರ್ಬನ್ಡೇಜಿಯಮ್ ಆಗಲಿ, ಮತ್ತು ಆಮೇಲೆ ಸೈಮಾಕ್ಸಿನೆಲ್ ಮತ್ತು ಮ್ಯಾಂಕೋಜಮ್, ಈ ಥರ ಕಾಂಬಿನೇಷನಲ್ಲಿ ಸ್ಪ್ರೇನ ಮಾಡೋದ್ರಿಂದ ನಾವೇನು ಮಾಡ್ಬೋದು, ಈ ಒಂದು ರೋಗವನ್ನು ಕಂಟ್ರೋಲ್ ಮಾಡ್ಬೋದು. ಮತ್ತು ನಾವು IPL ಬಯಾಲಜಿಕಲ್ಸ್ನ ಮತ್ತು ಬಯೋಹರ್ಜ್ ಮತ್ತು ಬ್ಯಾಕ್ಟಿವೈಪ್ನ 5 ml 1 ಲೀಟರ್ ನೀರಿಗೆ ಬೆರೆಸ್ಕೊಂಡು ಸ್ಪ್ರೇ ಮಾಡೋದ್ರಿಂದನೂ ಕೂಡ ನಾವೇನು ಮಾಡ್ಬೋದು, ಈ ಒಂದು ರೋಗವನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದಲ್ರಿ, ನೀವೇನು ಮಾಡೋದು, ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟಲ್ಲಿ ನಿಮಗೆ ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ದರೆ ಸೊ ಆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಮತ್ತು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.